ತಂಡ SJSC ರೂಪದಲ್ಲಿ ವ್ಯವಸ್ಥಿತ ಹಗಲು ಪಂದ್ಯಾಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಆರು ಓವರ್ಗಳ ಪಂದ್ಯ ನಾನ್ ಸ್ಟೇಟ್ ಬಣದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಗಣ ಒಳಭಾಗದಲ್ಲಿ ಮುಂದುವರಿಕೆ ಕಾಡ್ತಾ ಇದೆ. ಎರಡು ಬಲಿಷ್ಠ ತಂಡಗಳು, ಒಂದು ನಮ್ಮ ರಾಜಧಾನಿ ಆಗಿರುವಂತಹ ಬೆಂಗಳೂರಿನ ತಂಡವಾದ್ರೆ ಮತ್ತೊಂದು ತಂಡ ರಾಜಧಾನಿ ಮೈಸೂರು. ಬಹಳಷ್ಟೊಂದು ಸಾಂಸ್ಕೃತಿಕ ನಗರಿ, ಐತಿಹಾಸಿಕ ತಾಣ ಕೂಡ ಮೈಸೂರಿನ ಪರಿಸರದ ಒಂದು ತಂಡ ಕೂಡ ಈ ಒಂದು ಅಂಬೇಡ್ಕರ್ ಕಪ್ಪಿಗಾಗಿ ಮೊದಲ ಕ್ವಾರ್ಟರ್ ಫೈನಲ್ ಅನ್ನು ಆಡ್ತಾ ಇದೆ ನಾನ್ ಸ್ಟೇಟ್ ಬಣದಲ್ಲಿ. ಅದ್ಯಾವ ತಂಡ ಸೆಮಿಫೈನಲ್ ಹಂತವನ್ನು ಕಾಣ್ತಾರೆ ನೋಡ್ಬೇಕಾಗಿದೆ. ರೈಟ್ ಲೆಫ್ಟ್ ಕಾಂಬಿನೇಷನ್ ಕಾಣ್ತಾ ಇರುವಂತ ಸಬ್ ಸ್ಟಾರಿನ ತಂಡ ಬೆಂಗಳೂರು ಪರಿಸರದ ಅನುಭವಿಗಳ ತಂಡ ಕೂಡ. ಸುಜಾನ್ ಮೊದಲ ಓವರ್ನ ಎಸೆತಗಾರಿಕೆ ಭಾಗದಲ್ಲಿ ಅಂಗಣ ಒಳಭಾಗದಲ್ಲಿ ಲೆಫ್ಟ್ ದಾಸ್ ಮತ್ತು ಯೂನುಸ್ ಮೊದಲ ಹಂತದ ಆಟಗಾರರು ಬರ್ತಾ ಇದ್ದಾರೆ. ರೈಟ್ ಲೆಫ್ಟ್ ಕಾಂಬಿನೇಷನ್ ಅನ್ನು ಅಂಗಣಕ್ಕೆ ಇಳಿಸ್ತಾ ಇರುವಂತಹ ಒಂದು ಸ್ಯಾಪ್ ಬ್ರೆಸ್ಟಾರ್ ಬೆಂಗಳೂರಿನ ತಂಡ. ಸುಜಾನ್ ಆರಂಭಿಕರ ಚಾಲ್ತಿಯಲ್ಲಿ ರಾಜಧಾನಿ ಮೈಸೂರಿನ ಪರವಾಗಿ 6 ಓವರ್ಗಳ ಪಂದ್ಯ ಎಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಾನ್ ಸ್ಟೇಟ್ ಬಣದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಕೂಡ. ಯೂನುಸ್ ಗೆಸದ ಮೊದಲ ಚೆಂಡು ತೀರಾ ಕೆಳಬಡದಲ್ಲಿ ಸಾಗಿ ಹೋಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರಾಜಧಾನಿ ಮೈಸೂರಿನ ಪರವಾಗಿ ಮೊದಲ ಓವರ್ ಮೊದಲ ಚೆಂಡು ಕೂಡ ಸುಜಾನ್ ಡಾಟ್ ಬಾಲ್ ಆಗಿ ದಾಖಲಿಸ್ತಾ ಇದ್ದಾರೆ. ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 6 ಓವರ್ಗಳ ಪಂದ್ಯ 25-30 ಸ್ಪರ್ಧಾತ್ಮಕ ಮೊತ್ತ 35-40-45 ಘನತೆ ಗೌರವಾನ್ವಿತ ಮೊತ್ತ. ತನ್ಮೂಲಕವಾಗಿ ಚೆಂಡು ನೋ ಬೌಲ್ 1+6 7 ಓಟದ ಸೇರ್ಪಡೆ ಕೂಡ ಪ್ಲಸ್ ಫ್ರೀ ಹಿಟ್ ಇವೆಲ್ಲವೂ ಕೂಡ ಸಬ್ ಬ್ರೆಸ್ಟಾರ್ ಬೆಂಗಳೂರಿಗೆ ಮೊದಲ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮೊದಲ ಓವರ್ ಬರ್ತಾ ಇದೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಕೂಡ ತಳಮತ್ತ 7 7 ವಿದೌಟ್ ಲಾಸ್. ಮೈಸೂರು ಪರಿಸರದ ಒಂದು ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗಳ ಒಳಭಾಗದಲ್ಲಿ ಬೆಂಗಳೂರು ಮತ್ತು ಮೈಸೂರು ಮುಖಾಮುಖಿಯನ್ನು ಕಾಣ್ತಿರುವಂತಹ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ. ಎಡದ ಚೆಂಡು ಯೂನುಸ್ ಶಫಲ್ ಆಗಿ ಆಡುವಂತ ಪ್ರಯತ್ನವನ್ನು ಮಾಡಿದ್ರು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದೊಳ ಸೇರ್ಪಡೆ ಕೂಡ. ತಳಮತ್ತ ಈ ಹಂತದಲ್ಲಿ 8 ಫಸ್ಟ್ ಫಾರ್ ಇನ್ ಪ್ರೋಗ್ರೆಸ್ 8 ವಿದೌಟ್ ಲಾಸ್. 2 ಚೆಂಡು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ. 3 ದಿನಗಳ ಕಾಲದೊಂದು ಹಗಲದ ಪಂದ್ಯಕೂಟವಾಗಿ ಸಂಯೋಜನೆ ಮಾಡಿದ್ರು ಕೂಡ ಸೂರ್ಯ ಅಪೆಕ್ಸ್ ಮತ್ತು ಮನು ಮಾರಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಟೂರ್ನಮೆಂಟಿನ ಸಂಯೋಜನೆಯನ್ನ ಈ ಒಂದು ಮೈದಾನ ಒಳಭಾಗದಲ್ಲಿ ಮಾಡ್ತಾ ಇದ್ದಾರೆ. 2 ವಿಭಾಗಗಳ ಒಂದು ಪಂದ್ಯಕೂಟ ಒಂದೇ ಅಂಕಣದ ಒಳಭಾಗವನ್ನು ಕಂಡುಕೊಳ್ತಾ ಇದೆ.
ನಿನ್ನೆದಿಂದ ಕ್ಷೇತ್ರ ತಂಡಗಳೆಲ್ಲವೂ ಕೂಡ ಪಂದ್ಯಾಟವನ್ನು ಆಡಿತ್ತು. 4 ತಂಡಗಳು ಕ್ವಾರ್ಟರ್ ಫೈನಲ್ ಹಂತವನ್ನು ಕಟ್ಕೊಂಡ್ರೆ ನಾನ್ ಸ್ಟಾರ್ಟ್ ಬಣದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಕೂಡ ಇದು. ತನ್ಮದೆ ದಾಸ್ ಕೆಸದ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಮೊದಲ ಹಂತದಲ್ಲಿ ನೋಬಾಲ್ ಸಿಕ್ಸರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಅತ್ಯುತ್ತಮ ರೀತಿಯ ಒಂದು ಫೈಟ್ ಬ್ಯಾಕ್ ಅನ್ನು ಮಾಡ್ತಾ ಇರುವಂತ ಬೌಲರ್ ಕೂಡ ರಾಜಧಾನಿ ಮೈಸೂರಿನ ಪರವಾಗಿ ಸುಜಾನ್ 3 ಚೆಂಡುಗಳನ್ನು ಮುಗಿಸ್ತಾ ಇದ್ದಾರೆ. ಇನ್ನು ಕೂಡ 3 ಚೆಂಡು ಬಾಕಿ ಉಳಿತಾ ಇದೆ. 1 ಲಕ್ಷ ರೂಪಾಯಿಗಳ ಒಂದು ಶ್ರೀಮಂತ ಧೀಮಂತಿಕೆ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಅಂಬೇಡ್ಕರ್ ಕಪ್ಪಿಗಾಗಿ. 4ನೇ ಚೆಂಡು ದಾಸ್ ಹೊಡೆತ ಲಾಗ್ ಆನ್ ಮತ್ತು ಲಾಗ್ ಆಫ್ ವಿಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಇದು ಬೌಂಡ್ರಿ 4 ಓಟದ ಸೇರ್ಪಡೆ ಕೂಡ. ಮೊದಲ ಸಿಕ್ಸರ್ ಅನ್ನು ಯೂನುಸ್ ದಾಖಲಿಸಿದ್ರು. ಇವಾಗ ಲೆಫ್ಟಿ ದಾಸ್ನ ದಾಂಡ ಮುಖಾಂತರವಾಗಿ ಸಬ್ ಬ್ರೈಸ್ಟಾರ್ ಮತ್ತೊಂದು ಬೌಂಡರಿಯ ಸೇರ್ಪಡೆ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 12ಕ್ಕೆ 40. ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಸ್ಯಾಪ್ ವೆಂಕಟೇಶ್ ಅವರ ಮುಂದಾಳತ್ವದ ತಂಡ ಕೂಡ ಸಬ್ ಬ್ರೈಸ್ಟಾರ್ ರೂಪದಲ್ಲಿ ಆಡ್ತಾ ಇದೆ. ಈ ತನ್ಮಧ್ಯೆ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೊಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಂಡ ಮೊತ್ತ 13. ಆರಂಭಿಕ ಓವರ್ ಚಾಲ್ತಿಯ 1 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. 6 ಓವರ್ಗಳ ಪಂದ್ಯ. ನಿನ್ನಿಂದಲೂ ಕೂಡ 5 ಓವರ್ಗಳ ಪಂದ್ಯಾಟವನ್ನು ಕಂಡಿರುವಂತಹ ಈ ಒಂದು ಮೈದಾನ ವೆರಿ ಇಂಪಾರ್ಟೆಂಟ್ ಮ್ಯಾಚ್ಗಾಗಿ ಎಲ್ಲಾ ತಂಡವನ್ನು ಸಮಾನತೆಯ ಒಂದು ಹಂತವನ್ನು ಕಾಣ್ತಾ ಇರುವಂತಹ ಅಂಬೇಡ್ಕರ್ ಕಪ್ ನಲ್ಲಿ ಇದು ಇಂಪಾರ್ಟೆಂಟ್ ಪಂದ್ಯಾಟ ಆಗಿರೋದ್ರಿಂದ 6 ಓವರ್ಗಳ ಪಂದ್ಯಾಟ ಎನ್ನುವುದಾಗಿ ಸಂಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಟೂರ್ನಮೆಂಟಿನ ಸಂಘಟಕರು ಕೂಡ. ತಿರಶಾಟಾಗಿ ಬಿದ್ದ ಚೆಂಡು ತನ್ಮೂಲಕ ಯೂನುಸ್ ಹೊಡೆತ ಸೀಮಾರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ಈ ಓವರ್ ನಲ್ಲಿ 2ನೇ ಸಿಕ್ಸರ್ ಅನ್ನ ಯೂನುಸ್ ದಾಖಲಿಸಿದ್ರು. ಮೊದಲ ಓವರಿನ ಮುಕ್ತಾಯದಲ್ಲಿ 19ಕ್ಕೆ 40. ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರಿನ ತಂಡ. ಸ್ಯಾಪ್ ವೆಂಕಟೇಶ್ ಅವರ ಮುಂದಾಳತ್ವದಲ್ಲಿ ಬಹಳಷ್ಟು ಒಂದು ಟೂರ್ನಮೆಂಟ್ ಅನ್ನ ಬೆಂಗಳೂರಿನ ಮೈದಾನದ ಒಳಭಾಗದಲ್ಲಿ ಸಂಯೋಜನೆ ಮಾಡಿರುವಂತಹ ಒಂದು ತಂಡ ಕೂಡ ಸ್ಯಾಪ್ ಕ್ರಿಕೆಟರ್ಸ್. ಮುಂದಿನ ದಿನಗಳಲ್ಲಿ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸುವಂತ ಸಂಯೋಜನೆ ಮಾಡ್ತಾ ಇರುವಂತಹ ಒಂದು ತಂಡ ಕೂಡ ಸ್ಯಾಪ್ ಬೆಂಗಳೂರಿನ ತಂಡ. ಇಲ್ಲಿ ಬ್ರೈಸ್ಟಾರಿನ ಹುಡುಗರು ಸ್ಯಾಪ್ ಬ್ರೈಸ್ಟಾರ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ರಾಜಧಾನಿ ಮೈಸೂರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ. ಬೌಲರ್ ಪ್ರೀತಮ್ ಎಸೆತಗಾರಿಕೆ ಭಾಗದಲ್ಲಿ ಆರಂಭಿಕ ಓವರ್ನಲ್ಲಿ ಬಿರುಸಿನ ಆಟವನ್ನು ಆಡಿರುವಂತಹ ರೈಟ್ ಲೆಫ್ಟ್ ಕಾಂಬಿನೇಷನ್ ಕೂಡ ಸ್ಯಾಪ್ ಬ್ರೈಸ್ಟಾರಿನ ತಂಡ 19 ಓಟವನ್ನು ದಾಖಲಿಸಿದ್ದಾರೆ. ಇದೇ ರೀತಿ ಒಂದು ರನ್ಧಾರಣೆಯನ್ನು ಆಡುವಂತ ಪ್ರಯತ್ನವನ್ನ ಮಾಡಿದ್ರು. ಬಹುಶಃ 6 ಓವರ್ಗಳಲ್ಲಿ 80ಕ್ಕೂ ಮಿಕ್ಕಿದ ಟಾರ್ಗೆಟ್ ಗಳನ್ನು ಪ್ರೇರಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ರಾಜಧಾನಿ ಮೈಸೂರು ಪರಿಸರದ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಬೆಂಗಳೂರಿನ ವಿರುದ್ಧವಾಗಿ. ಮತ್ತೆ ಪ್ರೀತಮ್ 2 ಓವರ್ಗಾಗಿ ಬರ್ತಾ ಇರುವಂತ ಬೌಲರ್. ನಿನ್ನೆ ಪ್ರಾರಂಭವನ್ನು ಕಂಡಿರುವಂತಹ ಪಂದ್ಯ ಇವತ್ತು ಮುಂದುವರಿಕೆ, ನಾಳೆ ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಕೂಡ ಮುಂದುವರಿಕೆ ಕಾಣುತ್ತೆ. ತನ್ಮೂಲಕ ಚೆಂಡು ಲೆಫ್ಟಿ ದಾಸ್ ದಾಡಿಯ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕೂಡ. ಹೊಸನಗರ ಬ್ರದರ್ಸ್ ಟೂರ್ನಮೆಂಟ್ ಅನ್ನು ಹಗಲು ರಾತ್ರಿ ನಡೆಸಿದಾಗ ನಾನ್ ಸ್ಟೇಟ್ ಬಣದಲ್ಲಿ ಅತ್ಯುತ್ತಮ ರೀತಿ ಆಟವನ್ನು ಆಡಿದಂತ ಲೆಫ್ಟಿ ಆಟಗಾರ ಕೂಡ ದಾಸ್. ಈ ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ, ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಒಂದು ಹಂತ. ತನ್ಮೂಲಕ ಸುಂದರತೆ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರಿನ ತಂಡ. 25ಕ್ಕೆ 1 2 ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಎಂ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರ ಕೂಡ
ಸಚಿನ್ ಮಹಾದೇವ್ ಅವರ ಮುಂದಾಳತ್ವದಲ್ಲಿ ಎಂ ಸ್ಪೋರ್ಟ್ಸ್ ತಂಡ ಸ್ವತಃ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಹೊಸ ಆಟಗಾರ ಅಂಗಣ ಒಳಭಾಗದಲ್ಲಿ ಪುನೀತ್ ಸ್ಯಾಪ್ ಬ್ರೈಸ್ಟರ್ ಬೆಂಗಳೂರು ಪರವಾಗಿ ಬರ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಬಹಳಷ್ಟು ತಮರಿತ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಒಂದು ಆಟಗಾರ ವಿಕೆಟ್ ಅನ್ನು ಉರುಳಿಸಿರ್ತಕ್ಕಂಥವ್ರು ಪ್ರೀತಮ್, ಅನುಭವಿ ಆಟಗಾರ ದಾಸ್ ವಿಕೆಟ್ ಅನ್ನ ನೆಲಕ್ಕೆ ಕೆರಳಿದ್ರು. ಆ ನಿಟ್ಟಿನಲ್ಲಿ ಇವಾಗ ಪುನೀತ್ ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ 25ಕ್ಕೆ 1 3 ಚೆಂಡು ಮುಕ್ತಾಯವನ್ನು ಕಟ್ಕೊಳ್ತಾ ಇದೆ. 6 ಓವರ್ಗಳ ಪಂದ್ಯ ಅಂಕಣ ಒಳಭಾಗದಲ್ಲಿ ನಾನ್ ಸ್ಟೇಟ್ ಬಣದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಕೂಡ. ಇವತ್ತಿನ ದಿನಗಳಲ್ಲಿ ಬಹುಶಃ ಬೆಂಗಳೂರಿನ ತಂಡ, ಶೃಂಗೇರಿಯ ತಂಡ, ಮೈಸೂರಿನ ತಂಡ, ಈ ರೀತಿಯ ತಂಡಗಳೆಲ್ಲವೂ ಕೂಡ ಪಂದ್ಯಾಟವನ್ನು ಆಡಿದ್ರೆ ಈ ಒಂದು ಅಂಗಡಿ ಒಳಭಾಗದಲ್ಲಿ ಬಹಳಷ್ಟು ಜನಪ್ರಿಯ ಆಟಗಾರರೆಲ್ಲರೂ ಕೂಡ ಅಂಬೇಡ್ಕರ್ ಕಪ್ಪಿಗಾಗಿ ಕಾಳಗಕ್ಕೆ ಇಳಿದಿದ್ರು. ಇತ್ತ ಈ ಪರಿಸರದ ಹಿರಿಯ ತಂಡ ಚಮಕ್ ಅರಸೀಕೆರೆ ಕೂಡ ಇವತ್ತಿನ ಪಂದ್ಯಾಟವನ್ನು ಆಡಿತ್ತು. ಇವೆಲ್ಲವೂ ಕೂಡ ಅಂಬೇಡ್ಕರ್ ಟ್ರೋಫಿಗಾಗಿ ಈ ಒಂದು ದಾಖಲೆಯುತ ಟೂರ್ನಮೆಂಟ್ ಆಡಿರುವಂತಹ ತಂಡಗಳು ಕೂಡ. ಮತ್ತೆ ಪುನೀತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಪ್ರೀತಮ್ ಎಸೆತಗಾರಿಕೆ ಭಾಗದಲ್ಲಿ ನೋ ಬಾಲ್, ಒಂದೋಟದ ಸೇರ್ಪಡೆ, ಫ್ರೀ ಹಿಟ್ ಕೂಡ. ತಂಡದ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ 26ಕ್ಕೆ 26 ಲಾಸ್ ಆಫ್ ಒನ್ ವಿಕೆಟ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಇನ್ನು ಕೂಡ ಮೂರನೇ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತ, ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕಡ್ಕೊಳ್ತಾ ಇದೆ. ಟೂರ್ನಮೆಂಟ್ ವಿಜಯಗಳ ತಂಡ 1 ಲಕ್ಷ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ, ಒಂದೊಂದು ಸೇರ್ಪಡೆ, ಕ್ಷೇತ್ರ ಕ್ಷಣ ವೈಫಲ್ಯ, ತನ್ನೊಳಕ್ಕೆ ಹೋಗಿ 2 ಓಟಗಳ ಪೂರೈಕೆಯೂ ಕೂಡ. ತಡ ಮತ್ತೆ 28ಕ್ಕೆ 1 ದಿನ ಕಲಿತಾ ಇದ್ದಾಗೆ ಬಹಳಷ್ಟು ಒಂದು ಶ್ರೀಮಂತಿಗೆ ಧೀಮಂತಿಕೆ ಒಂದು ಪಂದ್ಯಾಟವನ್ನು ಕಟ್ತಾ ಇರುವಂತಹ ಟೆನ್ನಿಸ್ ಬಾಲ್ ವಿಭಾಗ ಈ ಮಾದರಿ ಒಂದು ನಾನ್ ಸ್ಟೇಟ್ ಮಾದರಿ ಪಂದ್ಯಾಟಗಳು ಬಹಳಷ್ಟು ಒಂದು ಯಶಸ್ಸನ್ನು ಕಡ್ಕೊಳ್ತಾ ಇದೆ. ನಾನ್ ಸ್ಟೇಟ್ ವಿಭಾಗದಲ್ಲಿಯೂ ಕೂಡ 1 ಲಕ್ಷ 2 ಲಕ್ಷ ಈ ರೀತಿಯ ಒಂದು ಮೊದಲ ಪ್ರಶಸ್ತಿ ಕೆಲವೊಂದು ಸಂಸ್ಥೆಗಳು ಕೊಡುವ ಮುಖಾಂತರವಾಗಿ ಒಂದು ವ್ಯವಸ್ಥಿತ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು ತನ್ಮೂಲಕ ಪುನೀತ್ ಹೊಡೆತ ಸೀಮಾ ರೇಖೆ ಹೊರಭಾಗದ ಕ್ರಮಿಸಿದ ಭರ್ಜರಿ ಸಿಕ್ಸರ್. ತೀರಾ ಕ್ಲೋಸ್ ಪಿಚ್ ಆಗಿ ಬಿದ್ದಿರುವ ಚೆಂಡಿನ ಲಾಭವನ್ನ ಪಡ್ಕೊಂಡ್ರು. ತಂಡದ ಮೊತ್ತ 34ಕ್ಕೆ 1. ಹಲೋ, ಈ ಬವರಲ್ಲಿ ಇನ್ನೂ ಕೂಡ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಬಿರುಸಿನ ಆಟವನ್ನು ಆಡ್ತಾ ಇರುವಂತಹ ಸ್ಯಾಪ್ ಬ್ರೈಸ್ಟರ್ ಬೆಂಗಳೂರಿನ ತಂಡ. ಮಧ್ಯೆ ಮತ್ತೊಂದು ಕ್ಲೋಸ್ ಆಗಿ ಬಿದ್ದ ಚೆಂಡು ಪುನೀತ್ ಹೊಡೆತ ಲಾಂಗ್ ಭಾಗದಲ್ಲಿ ಮಿಡ್ ವಿಕೆಟ್ ಅತ್ತ ಕ್ಲಿಯರ್ ಆಗ್ತಾ ಇದೆ. ಮತ್ತೊಂದು ಭರ್ಜರಿ ಸಿಕ್ಸರ್ ಕೂಡ. 6 ಓಟದ ಸೇರ್ಪಡೆ 2 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 40ಕ್ಕೆ 1.
ಹಲೋ. ಮೊದಲ ಓವರ್ನಲ್ಲಿ 19 ಓಟವನ್ನು ದಾಖಲಿಸಿರುವಂತಹ ಒಂದು ತಂಡ ಎರಡನೇ ಓವರ್ನಲ್ಲಿ 21 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬ್ರೈಟ್ ಸ್ಟಾರ್ ಬೆಂಗಳೂರು ಅರಸೀಕೆರೆ ಮೈದಾನ ಒಳಭಾಗವನ್ನು ಕಟ್ಕೊಳ್ತಾ ಇದೆ. ಅಣ್ಣ ಬೌಲರು ಸುನಿಲ್ ಎಸೆತಗಾರಿಕೆ ಭಾಗದಲ್ಲಿ 40ಕ್ಕೆ ಬಂದು ಮೊದಲ 2 ಓವರ್ಗಳಲ್ಲಿ ಬಹಳಷ್ಟು ಒಂದು ಹೋರಾಟಕಾರಿಯ ಮೊತ್ತವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಕೂಡ ಮೊದಲೇ ತಿಳಿಸಿದಾಗೆ 6 ಓವರ್ಗಳಲ್ಲಿ 60, 70, 80, 85 ಮೇಲ್ಸರದೆ ಓಟವನ್ನು ದಾಖಲಿಸಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಧಾನಿ ಮೈಸೂರು ಬೌಲರ್ಸ್ಗಳು ಬೌಲಿಂಗ್ ವರ್ಕೌಟ್ ಅನ್ನು ಮಾಡಬೇಕಾಗಿದೆ. ಡಾಟ್ ಬಾಲ್ ಅನ್ನು ಇಡಬೇಕಾಗಿದೆ. ವಿಕೆಟ್ಸ್ ಗಳನ್ನು ಉಳಿಸುವಂತ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಇವೆಲ್ಲವನ್ನು ಕೂಡ ರಾಜಧಾನಿ ಮೈಸೂರಿನ ಎಸೆತಗಾರರು ಮಾಡಿದ್ರೆ ಮಾತ್ರ ಒಂದು ಓಟಗಳಿಗೆ ಕಡಿವಾಣವನ್ನು ಇಡಬಲ್ಲಂತ ಎಲ್ಲ ಸಾಧ್ಯತೆಗಳು ಕೂಡ. 3ನೇ ಓವರ್ಗಾಗಿ ಸುನಿಲ್ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಬಹಳಷ್ಟೊಂದು ತವರಿತೆ ಒಂದು ಅಡ್ಡ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಟ್ಕೊಂಡ್ರು. ತಡಮತ್ತ 41ಕ್ಕೆ ಬಂದು 41 ಫಾರ್ 1 ವಿಕೆಟ್. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ನಾನ್ ಸ್ಟೇಟ್ ಬಣದಲ್ಲಿ ಸಾಗ್ತಾ ಇದೆ. ಒಂದೇ ಟೂರ್ನಮೆಂಟ್ ಅಲ್ಲಿ 2 ವಿಭಾಗಗಳ ಬಣ ಕೂಡ ಹೆಸರಾಂತ ತಂಡಗಳೆಲ್ಲವೂ ಕೂಡ ಪಂದ್ಯಾಟವನ್ನು ಆಡಿತ್ತು. ನಿನ್ನೆ ದಿನ ಕ್ಷೇತ್ರದ ತಂಡಗಳೆಲ್ಲವೂ ಕೂಡ ಪಂದ್ಯಾಟವನ್ನು ಆಡಿರುವಂತಹ ಒಂದು ಮೈದಾನ ಕೂಡ. ಮತ್ತೆ ಸುನೀಲ್ ಪುನೀತ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಲೋವರ್ ಚೆಂಡು ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನ. ಮತ್ತೊಂದು ಸುಲಭದ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇರುವಂತಹ ತಂಡ ಅಂಕಿಅಂಶ ಪಟ್ಟಿಯಲ್ಲಿ 42ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 42 ಇಂದು ಕೂಡ 3ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇರುವಂತಹ ಒಂದು ಮೊದಲ ಇನ್ನಿಂಗ್ಸ್ ಕೂಡ. ಯೂನುಸ್ ಸ್ಟ್ರೈಕ್ ರನ್ ಮೇಲ್ಭಾಗದಲ್ಲಿ. ಯೂನುಸ್ಗೆ ಸದ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಂದರತೆ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸ್ತದೆ. ಭರ್ಜರಿ ಸಿಕ್ಸರ್. ಯೂನುಸ್ ತಾಣ ಮುಖಾಂತರವಾಗಿ 6 ಓಟಗಳ ಸೇರ್ಪಡೆಯೂ ಕೂಡ. ಕ್ಕೆ ಬಂದು 50ರ ಸಮೀಪಕ್ಕೆ ಹೋಗ್ತಾ ಇದೆ. ಮತ್ತದು ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಯೂನುಸ್ ಆರ್ಭಟವನ್ನು ಕೇಳ್ತದೆ. ಬ್ರೈಟ್ ಸ್ಟಾರ್ ಪರವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಕೂಡ. ತಡ ಮೊತ್ತ 54. ಅರ್ಧಾಂಶ ಓವರಲ್ಲಿ 50 ದಾಖಲಿಸ್ತಾ ಇರುವಂತ ತಂಡ. ಸ್ಲೋ ಓವರ್ ಚೆಂಡು ಆಟಗಾರನ ಒಂದು ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಹಂತಕ್ಕೆ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಈ ಓವರ್ ಅಲ್ಲಿ ಇನ್ನೂ ಕೂಡ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಶಾರ್ಟ್ ಆಗಿ ಬಿದ್ದ ಚೆಂಡು ಒಂದೊಡ ಪೂರೈಕೆಯನ್ನು ಕಂಡ್ರು. 2ನೇ ಓಟ ದಾಖಲಿಸುವಂತ ಪ್ರಯತ್ನ. ರನ್ಔಟ್ ಅವಕಾಶಗಳಿತ್ತು. ಯಶಸ್ಸನ್ನು ಕಾಣ್ತಾ ಇಲ್ಲ. 2 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯ. ತಡಮತ್ತ 56ಕ್ಕೆ ಬಂದು ಇನ್ನು ಕೂಡ 3 ಓವರ್ಗಳು ಬಾಕಿಯಲ್ಲಿ ಉಳಿತಾ ಇದೆ. ಸೂರ್ಯ ಮತ್ತು ಮನು ಅವರ ಮುಂದಾಳತ್ವದಲ್ಲಿ ನಡೀತಿರುವಂತಹ ಒಂದು ವ್ಯವಸ್ಥಿತ ಚೆಂಡು ದಾಂಡಿದ ಸಮರ. ಟೆನ್ನಿಸ್ ಬಾಲ್ ಖ್ಯಾತ ನಮ್ಮ ಆಟಗಾರ ಆಗಿರುವಂತಹ ಸಚಿನ್ ಮಹಾದೇವ ಮತ್ತು ಡೇವಿಡ್ ಅರಸೀಕೆರೆ ಈ ಒಂದು ಟೂರ್ನಮೆಂಟ್ಗಾಗಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇರುವಂತಹ ಹುಡುಗರಿಗೆ
ಬಹಳಷ್ಟು ಒಂದು ಬೆಂಬಲಿಗರಾಗಿ ನಿಲ್ತಾ ಇದ್ದಾರೆ ಈ ಒಂದು ಟೂರ್ನಮೆಂಟಿನ ಯಶಸ್ವಿಗಾಗಿ ಕೂಡ. ನಾಳೆ ದಿನ ಅಂತಿಮ ಹಂತದ ಪಂದ್ಯಾಟಗಳು, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್. ಪ್ರೇಕ್ಷಕರಿಗೆ ಒಂದಷ್ಟು ರೋಚಕತೆಯನ್ನು ಉಂಟು ಮಾಡುವಂತ ಪಂದ್ಯಾಟಗಳೆಲ್ಲವೂ ಕೂಡ ನಾಳೆ ದಿನ ಇದೇ ಮೈದಾನವನ್ನು ಕಂಡುಕೊಳ್ಳುತ್ತೆ. ಅಂಬೇಡ್ಕರ್ ಕಪ್ಪಿಗಾಗಿ ಅಂತಿಮ ದಿನಕ್ಕೋಸ್ಕರ ಕೂಡ. ಮೂರು ಓವರ್ಗಳ ಮುಕ್ತಾಯದಲ್ಲಿ 56ಕ್ಕೆ 1. ಹಲೋ ಅಣ್ಣ, ಬೌಲರ್ ಯಾರು? ಅಪ್ಪು. ಎಸೆತಗಾರಿಕೆ ಭಾಗದಲ್ಲಿ ಅಪ್ಪು ಬರ್ತಾ ಇದ್ದಾರೆ. ನಾಲ್ಕನೇ ಓವರ್ನ ಚಾಲ್ತಿಗಾಗಿ 56ಕ್ಕೆ 1. 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಸ್ಯಾಪ್ ಬ್ರೇಸ್ಟಾರ್ ಬೆಂಗಳೂರಿನ ತಂಡ ಕೇವಲ 1 ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ. ಪುನೀತ್ ಮತ್ತು ಯೂನು ಸಂಕಳ ಒಳಭಾಗದಲ್ಲಿ ಸ್ಯಾಪ್ ತಂಡ ಎನ್ನುವಂಥದ್ದು ಬಂದಾಗ ಬಹಳಷ್ಟೊಂದು ಹಿರಿಯ ತಂಡ ಕೂಡ, ಬಹಳಷ್ಟೊಂದು ಪ್ರಶಸ್ತಿಯನ್ನ ಜಯಿಸಿರುವಂತ ಸ್ಯಾಪ್ ಬೆಂಗಳೂರು. ಇಲ್ಲಿ ಬ್ರೈಸ್ಟಾರಿನ ಹುಡುಗರು ಸ್ಯಾಪ್ ಬ್ರೈಸ್ಟಾರ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಪ್ಪು ಎಸೆತಗಾರಿಕೆ ಭಾಗದಲ್ಲಿ 4ನೇ ಮೊದಲ ಚೆಂಡು ತೀರಾ ಯಾರ್ಕಲನ್ ಡೆಲವರಿ, ಬಹಳಷ್ಟೊಂದು ಬ್ಲಾಕರ್ ಎಸೆತ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಮೊದಲ ಚೆಂಡನ್ನು ದಾಖಲಿಸಿ ಅಂತ ಅಪ್ಪು ಸುಂದರತೆ ಒಂದು ಡಾಟ್ ಬಾಲ್ ನೀಡ್ತಾ ಇದ್ದಾರೆ. 56 ಈ ರೀತಿಯ ಒಂದು ಓಟಗಳಿಗೆ ಕಡಿವಾಣವನ್ನು ಇಡುವಂತ ಮುನ್ಸೂಚನೆ ಕೂಡ. ಮತ್ತೆರಡನೇ ಬಾರಿ ಅಪ್ಪು. ಎರಡನೇ ಚೆಂಡು ಹೆಲಿಕಾಪ್ಟರ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಟು ಆಟ. 1 ಓಟ 2 ಓಟದ ಸೇರ್ಪಡೆ ಕೂಡ. ಸೃಜಾನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಚೆಂಡಿನ ಬ್ಯಾಕಪ್ ಅನ್ನ ಕಂಡುಕೊಂಡ್ರು. ತಡ ಮತ್ತು 58ಕ್ಕೆ 1. ಮತ್ತೆ 3ನೇ ಬಾರಿ ಅಪ್ಪು. 4ನೇ ಓವರ್ನ ಚಾಲ್ತಿಯಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ ಅನ್ನ 4ನೇ ಓವರ್ನಲ್ಲಿ ಮುಂದುವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತ ಅಪ್ಪು ರಾಜಧಾನಿ ಮೈಸೂರು ತಂಡದ ಪರವಾಗಿ. ಮತ್ತೆ 4ನೇ ಚೆಂಡು ಮುಂದುವರಿಕೆ ಕಂಡುಕೊಳ್ಬೇಕಾಗಿದೆ. ಇದಲ್ಲದೆ 4ನೇ ಚೆಂಡು ಮತ್ತೊಂದು ಸ್ಲೋವರ್ ಎಸೆತ. ಬಹಳಷ್ಟು ಅನುಭವದ ಚೆಂಡುಗಳೆಲ್ಲವೂ ಕೂಡ ಅಪ್ಪುವ ಬತ್ತಳಿಕೆಯಿಂದ ಬರ್ತಾ ಇದೆ ಮೈಸೂರಿನ ಪರವಾಗಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ಲೋವರ್ ಎಸೆತಗಳೆಲ್ಲವೂ ಕೂಡ ಯಶಸ್ಸನ್ನು ಕಾಡ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ ಒಂದಿಷ್ಟು ಓಟಗಳಿಗೆ ಕಡಿವಾಣವನ್ನು ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ರಾಜಧಾನಿ ಮೈಸೂರಿನ ತಂಡ. 2025ರಲ್ಲಿ ಮೈಸೂರಿನ ಪರಿಸರ ಒಳಭಾಗದಲ್ಲಿ ರಾಜಧಾನಿ ಟ್ರೋಫಿಯು ಕೂಡ ಬಹಳಷ್ಟು ಯಶಸ್ಸನ್ನು ಕಂಡಂತ ಒಂದು ಟೂರ್ನಮೆಂಟ್ ಕೂಡ. ಇಲ್ಲಿ ರಾಜಧಾನಿ ಮೈಸೂರಿನ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಇದನ್ಮಧ್ಯೆ ಕ್ಷಣಾತ್ರಗಳಲ್ಲಿತ್ತು ಚೆಂಡು. ಮತ್ತೊಂದು ಕ್ಯಾಚ್ ಮಿಸ್ ಆಗ್ತಾ ಇದೆ. ಪ್ರದೀಪ್ ಸುಲಭದ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವಿದ್ರು ಕೂಡ ಯಶಸ್ಸನ್ನು ಕಾಣ್ತಾ ಇಲ್ಲ. ಮತ್ತೆ ಓಟಗಳ ಸೇರ್ಪಡೆ
ತಡಬತ್ತ 59. ಲಾಸ್ಟ್ ಒನ್ ಬಾಲ್. ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 4ನೇ ಓವರ್ನ ಮುಕ್ತಾಯಕ್ಕಾಗಿ ಒಂದು ಹಂತದ ಅತ್ಯುತ್ತಮ ರೀತಿಯ ಒಂದು ಕಂಟ್ರೋಲ್ ಓವರ್ ಕೂಡ ಮುಕ್ತಾಯ ಕಾಣ್ತಿರುವಂತ 5 ಚೆಂಡುಗಳಲ್ಲಿ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತ ಬೌಲರ್ 1 ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ಓವರ್ ಅಲ್ಲಿ 1 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಅಪ್ಪು 4ನೇ ಓವರ್ನ ಅಂತಿಮ ಚೆಂಡಿಗಾಗಿ. ಲಾಸ್ಟ್ ಒನ್ ಬಾಲ್. ಯೂನುಸ್ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ಸ್ಟ್ರೈಕ್ ಪ್ರೊಟೆಕ್ಟ್ ಅದು ಮಾಡಿಕೊಂಡ್ರು. 4 ಓವರ್ಗಳ ಮುಕ್ತಾಯದಲ್ಲಿ ತಳಮತ್ತ 60. 3 ಓವರ್ಗಳಲ್ಲಿ 56 ಓಟವನ್ನು ದಾಖಲಿಸಿರುವಂತಹ ಒಂದು ತಂಡ 4ನೇ ಓವರ್ನಲ್ಲಿ ಕೇವಲ 4 ಓಟವನ್ನಷ್ಟೇ ದಾಖಲಿಸ್ತಾ ಇದೆ. ಸಬ್ ಬ್ರಸ್ಟರ್ ಬೆಂಗಳೂರಿನ ತಂಡ. ಮೊದಲ ಹಂತದಲ್ಲಿ ಅನುಭವಿ ಆಟಗಾರ ದಾಸ್ ಸುಲಭದ ಕ್ಯಾಚ್ ಕೊಡುವ ಮುಖಾಂತರವಾಗಿ ವಿಕೆಟ್ ಅನ್ನು ಕೊಟ್ಟರು ಕೂಡ ಅಂಕಣ ಒಳಭಾಗದಲ್ಲಿ ಪುನೀತ್ ಮತ್ತು ಯೂನುಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡುವಂತ ಪ್ರಯತ್ನದ ಹಂತಕ್ಕೆ ಹೋಗ್ತಾ ಇದ್ದಾರೆ. ಪ್ರವೀಣ್ ಗೌಡ್ರು 5ನೇ ಓವರ್ಗಾಗಿ ಬರ್ತಿರುವಂತ ಅನುಭವಿ ಎಸೆತಗಾರರು ಕೂಡ ನ್ಯಾಷ್ ಕ್ರಿಕೆಟರ್ಸ್ ಬೆಂಗಳೂರು ಪರವಾಗಿ ಬಹಳಷ್ಟು ಒಂದು ರಾಜ್ಯಮಟ್ಟದ ಪಂದ್ಯಾಟವನ್ನು ಆಡಿರುವಂತ ಬೌಲರ್ ಕೂಡ ಆ ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಯಶಸ್ಸನ್ನು ಕಂಡಿರುವಂತಹ ಅನುಭವಿ ಎಸೆತಗಾರರು. ಟೆನ್ನಿಸ್ ಬಾಲ್ ವಿಭಾಗದಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಎನ್ನುವಂತ ಒಂದು ಖ್ಯಾತನಾಮವನ್ನು ಪಡ್ಕೊಂಡಂತ ಅನುಭವಿ ಬೌಲರ್ ಕೂಡ ಪ್ರವೀಣ್ ಗೌಡ ಮೈಸೂರು 5ನೇ ಓವರ್ಗಾಗಿ ಬರ್ತಿರುವಂತ ಬೌಲರ್. ಮೊದಲ ಚೆಂಡು ಸ್ಕ್ವೇರ್ ಲಗತ್ತ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓಟ ದಾಖಲಿಸದ ಪ್ರಯತ್ನ. 2 ಓಟಗಳ ಪೂರೈಕೆಯೂ ಕೂಡ ತಡವತ್ತ 62. ಅನುಭವಿ ಬೌಲರ್ ಕೂಡ 5ನೇ ಓವರ್ಗಾಗಿ ಬರ್ತಾ ಇದ್ದಾರೆ. ಪ್ರವೀಣ್ ಗೌಡ್ರು 2ನೇ ಚೆಂಡಿಗಾಗಿ. 2ನೇ ಚೆಂಡು ಕ್ಷಣಾತ್ರ ಗಾಳಿಯಲ್ಲಿತ್ತು. ಬಹಳಷ್ಟು ಹೊಡೆತ ಯೂನುಸ್ ದಾಳಿಯ ಮುಖಾಂತರವಾಗಿ ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸುತ್ತದೆ. ಭರ್ಜರಿ ಸಿಕ್ಸರ್. 5ನೇ ಓವರ್ನ 2ನೇ ಚೆಂಡಿನಲ್ಲಿ ಯೂನುಸ್ ಕೂಡ ಇಲ್ಲಿ ಸಿಕ್ಸರ್ ದಾಖಲಿಸಿದ್ರು. ತಡವತ್ತ 68 ಓಟವನ್ನು ದಾಖಲಿಸ್ತಾ ಇದೆ ಸಬ್ ಬ್ರಸ್ಟರ್ ಬೆಂಗಳೂರಿನ ತಂಡ. 68 ಫಾರ್ 1 ವಿಕೆಟ್. 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ನಲ್ಲಿ ಅಪ್ಪು ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ ದಾಖಲಿಸಿದ್ರು ಕೂಡ ಈ ಓವರ್ನಲ್ಲಿ ಯೂನುಸ್ ಆಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮತ್ತೆ 3ನೇ ಬಾರಿ 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ. 3 ದಿನಗಳ ಕಾಲದ ಒಂದು ಹಗಲಿನ ಪಂದ್ಯಾಕೂಟ ಬಹಳಷ್ಟು ವೈಭವಪೇರಿತವಾಗಿ ಸಂಯೋಜನೆಯೂ ಕೂಡ. ವೈಡ್ ಬಾಲ್ ಆಫ್ ಹೊರತಿರುವನ್ನು ಕಂಡುಕೊಳ್ತಾ ಇದೆ. ತಳವತ್ತ 69ಕ್ಕೆ ಬಂದು ಮೊದಲ ಹಂತದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಅಡಿಪಾಯವನ್ನು ಇಟ್ಟಿರುವಂತಹ ಒಂದು ತಂಡ ಕೂಡ ದಾಸ್ ಮತ್ತು ಯೂನುಸ್ ತಂಡಕ್ಕಾಗಿ ಭರ್ಜರಿ ಆರಂಭವನ್ನು ತಂದುಕೊಟ್ರು. ಆ ಒಂದು ಹಂತವೇ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಓಟವನ್ನು ಪ್ರೇರಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಮತ್ತೆ ಡಾಟ್ ಬಾಲ್ ಬ್ಲಾಕರ್ ಎಸೆತ. 5ನೇ ಓವರ್ನಲ್ಲಿ ಪ್ರವೀಣ್ ಗೌಡ್ರ ಒಂದು ಅನುಭವದ ಎಸೆತಗಳ ದಾರಿ ಇರುವಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆಯ ಚೆಂಡು ಬಹಳಷ್ಟು ಒಂದು ಎಸೆತ. ಕೆಲವೊಂದು ಋತುಗಳ ಹಿಂದೆ ಈ ರೀತಿಯ ಬೌಲಿಂಗ್ ಅನ್ನು ಅತ್ಯುತ್ತಮ ರೀತಿಯಾಗಿ ಎಸೆದಿರುವಂತಹ ಬೌಲರ್ ಕೂಡ ಕೆಲವೊಂದು ರಾಜ್ಯ ಮಟ್ಟದ ಅನುಭವಿ ಬ್ಯಾಟ್ಸ್ಮನ್ ಗಳ ಒಂದು ನಿದ್ದೆಯನ್ನು ಕೆಡಿಸಿರುವಂತಹ ಅನುಭವಿ ಎಸೆತಗಾರ ಕೂಡ ಪ್ರವೀಣ್ ಗೌಡ್ರು. ಕರ್ನಾಟಕದಲ್ಲಿ
ಟೆನ್ನಿಸ್ ಬಾಲ್ ನಲ್ಲಿ ಅಗ್ರಮಾನ್ಯ ಪಟ್ಟಿಯಲ್ಲಿ ಒಬ್ರು ಕೂಡ ಪ್ರವೀಣ್ ಗೌಡ್ರು ಎಸೆತಗಾರಿಕೆ ಭಾಗದಲ್ಲಿ ರಾಜಧಾನಿಯ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೈಸೂರಿನ ಪರವಾಗಿ ಏತನ್ಮಧ್ಯೆ ಬಹಳ ಶುದ್ಧವರ ಹೊಡೆತ ಚೆಂಡು ತೀರಾ ಹೈಲೈಟ್ ಶಾಟ್. ಈ ಬಾರಿ ಯೂನುಸ್ ನಾಡಿಯ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ಸಿಕ್ಸರ್ ಕೂಡ. ಈ ಬವರ್ನಲ್ಲಿ 2ನೇ ಸಿಕ್ಸರ್ ದಾಖಲಿಸಿದಂತ ಯೂನುಸ್ ತಂಡ ಮೊತ್ತ 75. 15 ಎಸೆತವನ್ನು ಆಡಿರುವಂತಹ ಯೂನುಸ್ 43 ಓಟವನ್ನು ದಾಖಲಿಸ್ತಾ ಇದ್ದಾರೆ. ವೈಯಕ್ತಿಕ ಮೊತ್ತ ಕೂಡ ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸದವರ ಹೊರತ ಫ್ಲಾಟ್ ಸಿಕ್ಸರ್. 6 ಓಟಗಳ ಸೇರ್ಪಡೆ. 81 ಯೂನುಸಿನ ಮೊತ್ತ 49. ಟೂರ್ನಮೆಂಟಿನ ಮೊದಲ 50 ದಾಖಲಿಸ್ತಾರ ನೋಡ್ಬೇಕಾಗಿದೆ. ಇನ್ನಿಂಗ್ಸಿನ ಅಂತಿಮ ಓವರ್ ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ತಡ ಮೊತ್ತ ಇವಾಗ 81 ಓಟಗಳು ಬೃಹತ್ ಮೊತ್ತವನ್ನು ಪ್ರೇರಿಸ್ತಾ ಇದೆ. ಸ್ಯಾಪ್ ಬ್ರಿಸ್ಟಾರ್ ಬೆಂಗಳೂರಿನ ತಂಡ. ನಲವತ್ತೊಂಬತ್ತು ವೈಯಕ್ತಿಕ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಯೂನುಸ್ ಅಂಕಣ ಒಳಭಾಗದಲ್ಲಿ ಅಪ್ಪು ಅಲ್ಲ ಎಸೆತಗಾರಿಕೆ ಭಾಗದಲ್ಲಿ ಅಪ್ಪು 4ನೇ ಓವರ್ನಲ್ಲಿ ಕೇವಲ 4 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿರುವಂತವರು ಬೌಲರ್ ಕೂಡ. ತಳ ಮೊತ್ತ 81. 6 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಬಹಳಷ್ಟು ಪ್ರತಿಯೊಂದು ಎಸೆತ. 6ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ ಒಳಭಾಗದಲ್ಲಿ ಬಹಳಷ್ಟೊಂದು ಟೂರ್ನಮೆಂಟ್ ಅನ್ನ ಕಂಡಿರುವಂತಹ ಈ ಪರಿಸರದ ಒಂದು ಹೆಸರಾಂತ ಮೈದಾನ ಕೂಡ ಜದುಕಲ್ ಅರಸೀಕೆರೆ ಮೈದಾನ ಒಳಭಾಗದಲ್ಲಿ ಈ ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ. ಏತನ್ಮಧ್ಯೆ ಬಳಸುತ್ತವರ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತದೆ. ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. 87ಕ್ಕೆ 1. ಮಕರ ಸಂಕ್ರಾಂತಿ ಮತ್ತು ಪೊಂಗಲ್ ಹಬ್ಬದ ಪ್ರಯುಕ್ತವಾಗಿ ಟೂರ್ನಮೆಂಟ್ ಅನ್ನ 3 ದಿನಗಳ ಕಾಲ ಸಂಯೋಜನೆ ಮಾಡ್ತಾ ಇರುವಂತಹ ಒಂದು ತಂಡ ಕೂಡ SJSC ಫ್ರೆಂಡ್ಸ್ ಕ್ರಿಕೆಟರ್ಸ್ ಅರಸೀಕೆರೆ ತಂಡ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಲೆಗ್ ಬೈಸ್ ಎನ್ನುವಂತ ಸೂಚನೆ ಕೂಡ. ಹೇಮಂತ್ ಗೌಡ್ರು ಸಕಲೇಶ್ಪುರದ ಮೈದಾನ ಒಳಭಾಗದಲ್ಲಿ ಬಹಳಷ್ಟು ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡಿರುವಂತಹ ಹೇಮಂತ್ ಗೌಡ್ರು ಈ ಟೂರ್ನಮೆಂಟಿನ ಪ್ರಮುಖ ನಿರ್ಣಾಯಕರು ಕೂಡ. ನವೆಂಬರ್ ತಿಂಗಳಲ್ಲಿ ಹೇಮಂತ್ ಗೌಡ್ರ ಮುಂದಾಳತ್ವದಲ್ಲಿ 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ರಾಷ್ಟ್ರಮಟ್ಟ ಕ್ರಿಕೆಟ್ ಪಂದ್ಯಕೂಟ ಕೂಡ 3 ದಿನಗಳ ಕಾಲ ಸಕಲೇಶ್ಪುರದ ಮೈದಾನವನ್ನು ಕಾಣುತ್ತೆ. ಏಪ್ರಿಲ್ ತಿಂಗಳಲ್ಲಿ ಮತ್ತೊಂದು ವೈಭವಪೇರಿತವಾದಂತಹ ಟೂರ್ನಮೆಂಟ್ ಅನ್ನ ಹಗಲು ರಾತ್ರಿಗಾಗಿ ರಾಷ್ಟ್ರಮಟ್ಟ ಕ್ರಿಕೆಟ್ ಪಂದ್ಯಕೂಟವನ್ನ ಚಮಕ್ ಅರಸೀಕೆರೆ ಪರಿಸರದಲ್ಲಿ ಸಂಯೋಜನೆ ಮಾಡುವಂತ ಸರ್ವ ಸಿದ್ಧತೆ ಕೂಡ. ಈ ತನ್ಮೂಲಕವಾಗಿ 49 ಓಟವನ್ನು ದಾಖಲಿಸಿರುವಂತ ಆಟಗಾರ
50ರ ಸಮೀಪದಲ್ಲಿ ನಿರಾಶೆ ಆಗ್ತಾ ಇದ್ದಾರೆ. ವಿಕೆಟ್ ಪತನ. ಬಹುಶಃ ಒಂದು ಓಟವನ್ನು ದಾಖಲಿಸಿದ್ರು ಕೂಡ ಟೂರ್ನಮೆಂಟಿನ ಮೊದಲ 50 ಆಗುವಂತ ಎಲ್ಲ ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಯೂನುಸ್ ಔಟ್. ಅಣ್ಣ ಬ್ಯಾಟ್ಸ್ಮನ್ ಸಾಹಿರ್. ಎರಡು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಏತನ್ಮಧ್ಯೆ ತೀರಾ ಆರ್ಕಲೆಂಟ್ ಡೆಲಿವರಿ, ಕ್ಲೀನ್ ಬೌಲ್ಡ್. ಸುಂದರತೆ ಒಂದು ಎಸೆತವನ್ನು ದಾಖಲಿಸಿದಂತ ಬೌಲರ್ ಕೂಡ. ಈ ಬೌಲರ್ ನಲ್ಲಿ ಕೇವಲ 7 ಓಟಗಳು ಮಾತ್ರ ಬರ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆ. ಲಾಸ್ಟ್ ಒನ್ ಬಾಲ್. ತಡಬತ್ತ 88 ಬೃಹತ್ ಮೊತ್ತ. ಮೊದಲ ಕ್ವಾರ್ಟರ್ ಫೈನಲ್ ಇಲ್ಲಿ ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಈ ಓವರ್ ಅಲ್ಲಿ ಕೇವಲ 7 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಪ್ಪು ಇನ್ನಿಂಗ್ಸ್ ನಲ್ಲಿ ಎಸೆದಂತ 4ನೇ ಓವರ್ನಲ್ಲಿ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ, ಇನ್ನಿಂಗ್ಸ್ ಅಂತಿಮ ಓವರ್ನಲ್ಲಿ ಕೇವಲ 7 ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಡಮತ್ತ 88, 89ರ ಟಾರ್ಗೆಟ್ ಅದಲ್ಲಿ ಚೇಂಜ್ ಮಾಡಿಕೊಳ್ಬೇಕಾಗಿದೆ ರಾಜಧಾನಿ ಮೈಸೂರಿನ ತಂಡ. ಅದ್ಯಾವ ರೀತಿಯಲ್ಲಿ ಒಂದು ಓಟವನ್ನು ಪ್ರೇರಿಸ್ತಾರೆ ನೋಡಬೇಕಾಗಿದೆ ಎರಡನೇ ಇನ್ನಿಂಗ್ಸ್ಗಾಗಿ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಶರತ್ ಗರಡಿ ಮಜಾಲ್, ಉಡುಪಿ. ಧನ್ಯವಾದಗಳು ಶರತ್ ಕುಂಬಾಶಿ ಅವರೇ. ಪ್ರತಿಷ್ಠಿತ ವ್ಯವಸ್ಥಿತ ಒಂದು ಹಗಲಿನ ಪಂದ್ಯಕೂಟ ಅಂಗಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 89ರ ಟಾರ್ಗೆಟ್ ಪೇರಿಸಬೇಕಾಗಿರ್ತಕ್ಕಂಥ ರಾಜಧಾನಿ ಮೈಸೂರಿನ ತಂಡ ಮೊದಲ ಓಪನರ್ಸ್ ಅಂಕಣಕ್ಕೆ ಬರಬೇಕಾಗಿದೆ. ಸಾಪ್ ಬ್ರೈಟ್ ಸ್ಟಾರ್ ಮತ್ತು ರಾಜಧಾನಿ ಮೈಸೂರಿನ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟದ ಪಂದ್ಯಕೂಟ. ಅದ್ಯಾವ ತಂಡ ಜಯವನ್ನು ದಾಖಲಿಸಲು ನೋಡಬೇಕಾಗಿದೆ. ಅಲ್ಲಿ ಎರಡು ತಂಡದ 12th ಮ್ಯಾನ್ ನಮ್ಮ ಜೊತೆ ಬರಬೇಕು.
89ರ ಟಾರ್ಗೆಟ್. ಅದ್ಯಾವ ರೀತಿಯಲ್ಲಿ ಚೇಸ್ ಮಾಡ್ತಾರ ನೋಡ್ಬೇಕಾಗಿದೆ. ಪಂದ್ಯ ಮುಂದುವರಿಸಿ. ಆರಂಭಿಕ ಹಂತದ ಬಿರುಸಿನ ಆಟಗಾರರು ಗಂಗು ಮತ್ತು ಪ್ರದೀಪ್. ಪ್ರಾರಂಭಿಕ ಓವರಿಗಾಗಿ ಕಬಾಲಿ. ಹೇಮಾದ್ರಿ ಮೊದಲ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಂಡ್ರು. ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಸಾಪ್ ಬ್ರೈಟ್ ಸ್ಟಾರಿನ ಪರವಾಗಿ ಹೇಮಾದ್ರಿ. ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ರಕ್ಷಣಾತ್ಮಕ ಹೊಡೆತವನ್ನು ದಾಖಲಿಸಿದ್ದಾರೆ. ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಗರಿಷ್ಠ ಮೊತ್ತವನ್ನು ದಾಖಲಿಸಿದಂತ ಸಾಪ್ ಬ್ರೈಟ್ ಸ್ಟಾರ್ ತಂಡ ಅದ್ಯಾವ ರೀತಿಯ ಒಂದು ಲೆಕ್ಕಾಚಾರದ ನಡುವೆ ಊಟವನ್ನ ಪೇರಿಸ್ತಾರಂತ ನೋಡಬೇಕಾಗಿದೆ ರಾಜಧಾನಿ ಮೈಸೂರಿನ ತಂಡ. ಲೋಪುಟ ಸಾಗಿತ್ತು. ಸುಂದರತೆ ಹೊಡೆತ ಪ್ರದೀಪ್. ರಿವರ್ಸ್ ಶಾಟ್ ಮುಖಾಂತರ ಸುಂದರತೆ ಒಂದು ಸಿಕ್ಸರ್ ದಾಖಲಿಸಿದ್ರು. ಆರೋಟದ ಸೇರ್ಪಡೆಯೂ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತ ರಿವರ್ಸ್ ಶಾಟ್ ಮುಖಾಂತರ ಬರ್ತಾ ಇದೆ. ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ. ಟಾರ್ಗೆಟ್ ನಂಬರ್ 89. ಮೊದಲ ಹಂತದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸಿದಂತ ಪ್ರದೀಪ್. ಬಹಳಷ್ಟು ತಮ್ಮ ರೀತಿಯ ವಿಶಿಷ್ಟ ಶೈಲಿ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ನಡುವೆ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓವರ್ನ ಪಂದ್ಯ ಅದ್ಯಾವ ರೀತಿಯ ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ ನೋಡಬೇಕಾಗಿದೆ ರಾಜಧಾನಿ ಮೈಸೂರಿನ ತಂಡ. ನಾನ್ ಸ್ಟೇಟ್ ಬಾಣದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಜನಪ್ರಿಯ 2 ತಂಡಗಳು ಕೂಡ ಹೋರಾಟ ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ. ಸುಂದರತೆ ಎಸೆತ ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕಬಾಲಿ ಮಾಡಿದ್ರು. ನೇರ ಗುರಿ ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಯಶಸ್ಸುಗಳು ಬರ್ತಾ ಇಲ್ಲ. ಒಂದೋಟದ ಸೇರ್ಪಡೆ ಗಂಗು ಪಡ್ಕೊಂಡಿದ್ದಾರೆ. ಮತ್ತೆ 5ನೇ ಬಾರಿ ಹೇಮಾದ್ರಿ. ಪವರ್ ಪ್ಲೇ ಜಾರಿಯಲ್ಲಿದೆ. ಮತ್ತೆ 5ನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಅಡ್ಡ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ನಡುವೆ ದಾಂಡುಗಾರನಿಗೆ ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ಬೈ ರೂಪದಲ್ಲಿ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ.
ಅಂತಿಮ ಒಂದು ಎಸೆತ, ಪಂದ್ಯ ಮುಂದುವರಿಸಿ. ಬಹಳಷ್ಟು ತಮರಿತ ಒಂದು ಎಸೆತ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಜಾಟ್ ಬಾಲ್ ಸೇರ್ಪಡೆ ಮುಖಾಂತರ ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡ ಮೊತ್ತ 9 ಓಟಗಳು. ಇನ್ನು ಕೂಡ ಜಯಕ್ಕಾಗಿ ಅಂತಿಮ 30 ಚೆಂಡು 80 ಓಟಗಳು ಬರಬೇಕಾಗಿದೆ. ಅದ್ಯಾವ ರೀತಿಯ ಹೋರಾಟ, ಪ್ರತಿ ಹೋರಾಟಗಳು ಮುಂದುವರಿಕೆಯನ್ನು ಕಾಣುತ್ತಂತ ನೋಡಬೇಕಾಗಿದೆ ಕೂಡ. ಎರಡನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಹೇಮಂತ್ ಎರಡನೇ ಓವರ್ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಮೊದಲ ಚೆಂಡು ಬಹಳಷ್ಟು ದೊಡ್ಡ ಹೊಡೆದವನ ಕಂಡ್ರು, ತನ್ಮೂಲಕ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಮೊದಲ ವಿಕೆಟ್ ಪತನವು ಕೂಡ. ಪ್ರದೀಪ್ ಆಘಾತವನ್ನ ಕಂಡುಕೊಳ್ತಾ ಇದ್ದಾರೆ. ಮೊದಲ ಇಂಪಾರ್ಟೆಂಟ್ ವಿಕೆಟ್ ರಾಜಧಾನಿ ಮೈಸೂರು ಕಳ್ಕೊಳ್ತಾ ಇದೆ. ಆ ಮುಖೇನ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ರಾಜಧಾನಿ ಮೈಸೂರು ತಂಡದ 12th ಮ್ಯಾನ್ ಬರಬೇಕು. ಹೊಸ ಆಟಗಾರನ ಸೇರ್ಪಡೆ ಸುನಿಲ್. ಪ್ರಾರಂಭಿಕ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಕೂಡ. ಗರಿಷ್ಠ ಮೊತ್ತವನ್ನು ಪೇರಿಸಬೇಕಾಗಿರ್ತಕ್ಕಂಥ ನಿರ್ಣಾಯಕ ಪಂದ್ಯಾಕೂಟ. ಬಹಳಷ್ಟು ತಮರ್ತ ಹೊಡೆತ, ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಬಿರುಸಿನ ಸಿಕ್ಸರ್ ಇವಾಗ ಸುನೀಲ್ ದಾಖಲಿಸಿದ್ದಾರೆ. ಆ ರೂಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ ರಾಜಧಾನಿ ಮೈಸೂರು. ಆ ಮುಖಾಂತರ ಮತ್ತೆ ಹೇಮಂತ್ ಮೂರನೆಯ ಬಾರಿ. ತಿರುವಿನ ಚೆಂಡು ಬಹಳಷ್ಟು ತಮರಿತ ಒಂದು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 3 ಎಸೆತಗಳು ಮುಕ್ತ ಹಾದಿಗೆ ಬರ್ತಾ ಇದೆ. ತಿರುವಿನ ಚೆಂಡು ಬಹಳಷ್ಟು ತಮರಿತ ಒಂದು ಎಸೆತವನ್ನು ದಾಖಲಿಸಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಪ್ರಾರಂಭಿಕ ನೆಲೆಯಲ್ಲಿ ಬಿರುಸಿನ ಸಿಕ್ಸರ್ ದಾಖಲಿಸಿದಂತ ಸುನೀಲ್, ಆ ಬಳಿಕ ಸತತ ನಿರಂತರ ಚುಕ್ಕಿಯನ್ನು ಡಾಟ್ ಡೆಲಿವರಿ ದಾಖಲಿಸಿದ್ರು ಹೇಮಂತ್. ಆ ನಡುವೆ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಬಹಳಷ್ಟು ತಮರಿತ ಹೊಡೆತ, ತನ್ಮೂಲಕ ಸುಲಭ ಕ್ಯಾಚ್ ಕೈ ಸೇರುವ ಮುಖೇನ 2ನೇ ವಿಕೆಟ್ ನ ಪತನವು ಕೂಡ. ಸುನೀಲ್ ವಾಪಸ್. ಬಹಳಷ್ಟು ತಮರಿತ ಒಂದು ಸಿಕ್ಸರ್ ದಾಖಲಿಸಿದಂತ ಸುನೀಲ್ ಇವಾಗ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಆ ಮುಖಾಂತರ ಹೊಸ ಆಟಗಾರನ ಸೇರ್ಪಡೆ.
ಹೊಸ ಆಟಗಾರ ಪ್ರೀತಮ್. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ಕೂಡ. 74 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ ಇನ್ನು ಕೂಡ. ಲಾಸ್ಟ್ ಬಾಲ್. ಬಹಳಷ್ಟು ತವರದ ಆಡತವನ್ನ ಕಂಡ್ರು ತನ್ಮೂಲಕ ಡೀಪ್ ಲಾಂಗ್ ಲೆಗ್ಗಿನಲ್ಲಿ ಕ್ಷೇತ್ರರಕ್ಷಣೆಯನ್ನು ಮಾಡುವ ಮುಖೇನ ಒಂದೋಟದ ಸೇರ್ಪಡೆ. ಎರಡು ಓವರ್ ಸಮಾಪ್ತಿಯ ನಂತರ ತಂಡ ಮೊತ್ತ 16 ಓಟಗಳು. 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಅಂತಿಮ 24 ಚೆಂಡು ಜಯಕ್ಕಾಗಿ 73 ಓಟಗಳು ಬರಬೇಕಾಗಿದೆ. 24ಕ್ಕೆ 73. ಮೊದಲ ಹಂತದ ಪ್ರಮುಖ ಆಟಗಾರರು ಉದ್ದಾರಿಯನ್ನು ಒಪ್ಪಿಸಿದ್ದಾರೆ. ಮೂರನೇ ಓವರಿಗಾಗಿ ಇರ್ಫಾನ್. ಬಹಳಷ್ಟು ತಮರತೆ ಒಂದು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟು ತಮರತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ. ಒಂದೋಟ 2 ಓಟದ ಸೇರ್ಪಡೆ. ತಂಡ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ ಕೂಡ ಅಂಗಣದಲ್ಲಿ ಮತ್ತೆ ಮುಂದುವರಿಕೆಯೂ ಕೂಡ. ಗರಿಷ್ಠ ಮೊತ್ತವನ್ನು ದಾಖಲಿಸಿದಂತ ತಂಡ. ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ. ಸ್ಲೋವರ್ ಡೆಲಿವರಿ ಓಟಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಸ್ಲೋವರ್ ಚೆಂಡು. ಬಹಳಷ್ಟು ತವರದ ಒಂದು ಹೊಡೆತ. ಕವರ್ಸ್ ನಲ್ಲಿ ಮತ್ತೆ ಒಂದು ಸೇರ್ಪಡೆ ದಾಖಲಾತಿಯನ್ನ ಕಾಣ್ತಾ ಇದೆ. ಅಂತಿಮ 2 ಎಸೆತ. ಇರ್ಫಾನ್ ಸುಂದರತೆ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಈ ಹಂತದಲ್ಲಿ ಮತ್ತೆ ಕವರ್ ಪಾಯಿಂಟ್ ನಲ್ಲಿ ಒಂದು ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ಮುಖಾಂತರ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ಕೂಡ. ಸುಂದರತೆ ಎಸೆತ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಇತ್ತು. ಯಶಸ್ಸುಗಳು ಬರ್ತಾ ಇಲ್ಲ. 3 ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ತಂಡ ಮತ್ತೆ 20 ಓಟಗಳು. ಇನ್ನು ಕೂಡ ಜಯಕ್ಕಾಗಿ 69 ಓಟಗಳು ಬರಬೇಕಾಗಿದೆ. ಪ್ರಾರಂಭಿಕ ಇನ್ನಿಂಗ್ಸಿನಲ್ಲಿ ಅತ್ಯುತ್ತಮ ಆಟಗಾರಿಕೆಯನ್ನು ಕಂಡಂತ ಸ್ಯಾಪ್ ಬ್ರೈಟ್ ಸ್ಟಾರಿನ ತಂಡ ಒಂದು ಬಿರುಸಿನ ಆರಂಭದ ಜೊತೆಗೆ ಅತ್ಯುತ್ತಮ ಆಟಗಾರಿಕೆಯನ್ನ ಕಂಡುಕೊಳ್ಳುವ ಮುಖಾಂತರ ಗರಿಷ್ಠ ಮೊತ್ತವನ್ನು ದಾಖಲಿಸಿದ್ದಾರೆ. ಆ ಗರಿಷ್ಠ ಮೊತ್ತವನ್ನು ಪೇರಿಸಬಲ್ಲಂತ ಹೋರಾಟಗಳು ರಾಜಧಾನಿ ಮೈಸೂರಿನ ತಂಡ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಎಸೆತಗಾರಿಕೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಹೇಮಂತ್ ಎಸೆಗಾರಿಕೆಯಲ್ಲಿ ಮೊದಲ ಚೆಂಡು ವೈಡ್ ಬಾಲ್.
3 ದಿನಗಳ ಕಾಲದ ವ್ಯವಸ್ಥಿತ ಪಂದ್ಯಕೂಟ ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಆ ಮುಖಾಂತರ ಕ್ಷೇತ್ರಕ್ಕೆ ಎಡವಿಕೆಯನ್ನು ಕಂಡ್ರು. 2ನೇ ಓಟ ದಾಖಲಿಸುವಂತ ಪ್ರಯತ್ನಗಳ ನಡುವೆ ರನ್ ಔಟ್. ಆಘಾತವನ್ನ ಕಂಡುಕೊಳ್ತಾ ಇದೆ ಲೆಗ್ ಬೈ ಕೂಡ. ಬಹಳಷ್ಟು ವ್ಯವಸ್ಥಿತ ಒಂದು ಯಶಸ್ವಿ ದಾಂಡು ಚೆನ್ನೈ ಕ್ರಿಕೆಟ್ ಪಂದ್ಯಕೂಟ. ಭಾರತದ ಮಹಾನ್ ಚಿಂತಕ, ಸಮಾಜ ಸುಧಾರಕ, ಕಾನೂನು ಪಂಡಿತ, ಭಾರತದ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಸವಿ ನೆನಪಿನ ಅಂಗಳದಲ್ಲಿ ಸಾಗ್ತಾ ಇರತಕ್ಕಂಥ 3 ದಿನಗಳ ಕಾಲದ ವ್ಯವಸ್ಥಿತ ಪಂದ್ಯಕೂಟ. ಶಾಟ್ ಆಗಿತ್ತು, ಬಹಳಷ್ಟು ಉತ್ತಮ ಹೊಡೆತ, ನೋಬಾಲ್ ಎಂಬ ಸೂಚನೆಯೂ ಕೂಡ. ಸುಂದರತೆಯ ಒಂದು ಕ್ಷೇತ್ರ ರಕ್ಷಣೆ, 2 ಓಟದ ಸೇರ್ಪಡೆ. ಹೊಸ ಆಟಗಾರನ ಸೇರ್ಪಡೆ ಅಪ್ಪು. ನೋಬಾಲ್ +2, ಫ್ಲಾಸ್ ಫ್ರೀ ಹಿಟ್. ಉಚಿತ ಚೆಂಡು, ಪ್ರೀಟಿನ ಒಂದು ಲಾಭವನ್ನು ಪಡ್ಕೊಳ್ತಾ ನೋಡ್ಬೇಕಾಗಿದೆ. ಆ ಮುಖಾಂತರ ಮತ್ತೆ ಹೇಮಂತ್. ಬಹಳಷ್ಟು ಉತ್ತಮ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಮಿಡ್ ಆಫ್ ನಲ್ಲಿ ರನ್ ಔಟ್ ಅವಕಾಶ ಇತ್ತು. ಶ್ರೀ ಪ್ರಗತಿಯಲ್ಲಿ 1 ಓಟವನ್ನು ಪಡ್ಕೊಂಡಿದ್ದಾರೆ. ತಂಡ ಮೊತ್ತ 26 ಓಟಗಳು, ಇನ್ನು ಕೂಡ 63 ಓಟಗಳು ಬರಬೇಕಾಗಿದೆ. ಬಹಳಷ್ಟು ತಮರತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಕವರ್ಸ್ ಅಂತ ಸಾಗ್ತಾ ಇದೆ ಚೆಂಡು. 1 ಓಟ, 2ನೇ ಓಟ ಕೂಡ ಕ್ಲಿಯರ್ ಮಾಡಿದ್ರು. ಅಂತಿಮ ಹಂತದಲ್ಲಿ ಓಟಗಳ ಬರದ ಜೊತೆಗೆ ಪಂದ್ಯಕೂಟವನ್ನು ಉಳಿಸಬಲ್ಲಂತಹ ಹೋರಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಂಡು ಆ ಓಟವನ್ನು ಚೇಸ್ ಮಾಡಬಲ್ಲಂತಹ ಪ್ರಯತ್ನ. ಸ್ಲೋವರ್ ಚೆಂಡು, ತನ್ಮೂಲಕ ಮತ್ತೆ ಉದಾರಿ ಆಗತವು ಕೂಡ. ಹೊಸ ಆಟಗಾರನ ಸೇರ್ಪಡೆ, ಬ್ಯಾಟ್ಸ್ಮನ್ ನೇಮ್ ಹೊಸ ಆಟಗಾರ ಧನು. ನಾಲ್ಕನೇ ಓವರ್ನ ಚಾಲ್ತಿಯ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್. ಲಾಫ್ಟಿ ಆಟಗಾರ ಧನು. ಬಹಳ ಸುತ್ತಮರಿತ ಒಂದು ರಿವರ್ಸ್ ಶಾಟ್ ಹೊಡೆತ, ಸುಂದರತೆ ಒಂದು ಕ್ಷೇತ್ರರಕ್ಷಣೆ. ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಚೆಂಡಿಗಾಗಿ ಸುಂದರತೆ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ಓವರ್ ಸಮಾಪ್ತಿ. ತಂಡ ಮೊತ್ತ 29. ಅಂತಿಮ 12 ಎಸೆತ ಜಯಕ್ಕಾಗಿ 60 ಓಟಗಳು ಬರಬೇಕಾಗಿದೆ.
ಪ್ರತಿ ಓವರ್ನಲ್ಲಿ 30 ಓಟಗಳು ಬರಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯೂ ಕೂಡ ಇದೆ. ಮೊದಲ ಹಂತದಲ್ಲಿ ನಿರ್ದಿಷ್ಟ ಪ್ರಮಾಣದ ಓಟಗಳನ್ನು ದಾಖಲಿಸುವಂತಹ ಹೋರಾಟಗಳು ಅಂಗಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಂಡ್ರು ಕೂಡ ಬಹಳಷ್ಟು ತಮರ್ತ ಒಂದು ಹೊಡೆತ, ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಿಕ್ಸರ್ ಇವಾಗ ಲಾಫ್ಟಿ ಧನು ದಾಖಲಿಸಿದ್ರು. ಆರೋಟದ ಸೇರ್ಪಡೆಯೂ ಕೂಡ ಆ ಮುಖಾಂತರ ಎಸ್ತುಗಾರಿಕೆಯಲ್ಲಿ ಆನಂದ್ ತಂಬಿ. ಬಹಳಷ್ಟು ತವರ್ತ ಹೊಡೆತ, ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ನಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್. ಕೊನೆಯ ಹಂತದಲ್ಲಿ ಅತ್ಯುತ್ತಮ ಒಂದು ಆಟಗಾರಿಕೆಯನ್ನು ಕಾಣ್ತಾ ಇದ್ದಾರೆ ಕೂಡ. ತನ್ನ ತಂಡವನ್ನು ಉಳಿಸಬಲ್ಲಂತ ಹೋರಾಟಗಳು ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಜಯ ಅದ್ಯಾವ ತಂಡಕ್ಕೆ ಬರುತ್ತಂತ ನೋಡ್ಬೇಕಾಗಿದೆ. ತಂಡ ಮೊತ್ತ 41. ಬಹಳಷ್ಟು ತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಒಂದೋಟ ಸೇರ್ಪಡೆ, ನೋ ಬಾಲ್, ಫ್ಲಾಶ್ 1, ಫ್ಲಾಶ್ ಫ್ರೀ ಹಿಟ್ ಇವೆಲ್ಲವೂ ಕೂಡ ಸಿಗ್ತಾ ಇದೆ ರಾಜಧಾನಿ ಮೈಸೂರು. ತಂಡ ಮೊತ್ತ 42. ಬಹಳ ಸುತ್ತಮುತ್ತ ಹೊಡೆತ, ತನ್ಮೂಲಕ ಪ್ರೇಟಿನ ಒಂದು ಲಾಭವನ್ನ ಪಡ್ಕೊಂಡ್ರು. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಆರೋಟದ ಸೇರ್ಪಡೆ. ಈಗ 6 ಆಗದ ಸ್ಕೋರ್ ಹಾಕ್ಲಿಲ್ವಾ? ಸುಂದರತೆ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ತಂಡ ಮತ್ತೆ 51 ಓಟಗಳು, 51. ಸುಂದರತೆ ಎಸೆತ, ತಿರುವಿನ ಚೆಂಡು, ಮತ್ತೆ ಓಟಗಳು ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರ 5ನೇ ಓವರ್ ಸಮಾಪ್ತಿ. ಅಂತಿಮ 6 ಎಸೆತ, 38 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದಲ್ಲಿ ಬಹಳಷ್ಟು ತಮರಿತ ಒಂದು ಹೋರಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸೋಲಿನ ಅಂತರವನ್ನು ತಗ್ಗಿಸಬಲ್ಲಂತ ಒಂದು ಪ್ರಯತ್ನ ರಾಜಧಾನಿ ಮೈಸೂರಿನ ತಂಡ ಮಾಡ್ತಾ ಇದ್ದಾರೆ. ಶ್ರೇಯಸ್ ಬಹಳಷ್ಟು ತವರದ ಹೊಡೆತ, ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಸುಂದರತೆಯ ಒಂದು ಬಿರುಸಿನ ಸಿಕ್ಸರ್ ಕೊನೆ ಹಂತದಲ್ಲಿ ದಾಖಲಿಸಿದ್ರು.
ಆರೋಟದ ಸೇರ್ಪಡೆಯೂ ಕೂಡ ಅಂತಿಮ ಹಂತದಲ್ಲಿ ಸೋಲಿನ ಅಂತರವನ್ನು ತಗ್ಗಿಸಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೂಡ. ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಸಿಕ್ಸರ್. ಅಂತಿಮ 4 ಎಸೆತ 26 ಓಟುಗಳು ಬರಬೇಕಾಗಿದೆ. ಬಹಳಷ್ಟೊಂದು ಗರಿಷ್ಠ ಮೊತ್ತ. ಮೊದಲ ಹಂತದಲ್ಲಿ ಈ ರೀತಿಯ ಒಂದು ಆಟವನ್ನು ಆಡಿದ್ರೆ ರಾಜಧಾನಿ ಮೈಸೂರು ತಂಡಕ್ಕೆ ಜಯ ಬರ್ತಾ ಇತ್ತು. ಅಂತಿಮ ಹಂತದಲ್ಲಿ ಬಿರುಸಿನ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಚೆಂಡು ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ 3 ಎಸೆತ. ಅಂತಿಮ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮುತ್ತ ಒಂದು ಹೊಡೆತ ತನ್ಮೂಲಕ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಸುಲಭ ಕ್ಯಾಚ್, ಕೈ ಜಾರಿ ಹೋಗ್ತಾ ಇದೆ. ಡೈರೆಕ್ಟ್ ಹಿಟ್ ಮಾಡುವಂತ ಒಂದು ಪ್ರಯತ್ನ ಇತ್ತು. ಆ ಮುಖಾಂತರ 2 ಓಟದ ಸೇರ್ಪಡೆಯೂ ಕೂಡ. SJSC ಫ್ರೆಂಡ್ಸ್ ಕ್ರಿಕೆಟರ್ಸ್ ಅರಸೀಕೆರೆ ಆಶ್ರಯ ಡಾಕ್ಟರ್ BR ಅಂಬೇಡ್ಕರ್ ಅವರ ನೆನಪಿನ ಅಂಗಳದಲ್ಲಿ ಪಂದ್ಯಕೂಟ 2ನೇ ದಿನ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಎಸೆತ ತನ್ಮೂಲಕ ವೈಡ್ ಪ್ಲಸ್ 4 5 ಓಟದ ಸೇರ್ಪಡೆಯೂ ಕೂಡ. ಆ ನೆಲೆಯಲ್ಲಿ ತಂಡ ಮೊತ್ತ ಅಂತಿಮ 2 ಎಸೆತ 17 ಓಟಗಳು ಬರಬೇಕಾಗಿದೆ. ಕೊನೆ ಹಂತದಲ್ಲೂ ಕೂಡ ಹೋರಾಟಗಳು ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಫಲಿತಾಂಶ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಬಹಳಷ್ಟು ತಮರಿತ ಒಂದು ಹೊಡೆತ ಮತ್ತೆ ಒಂದೊಡ್ಡದ ಸೇರ್ಪಡೆ ದಾಖಲಾತಿಯನ್ನ ಕಾಣ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಹೊಡೆತ ತನ್ಮೂಲಕ ಈ ಹಂತದಲ್ಲಿ ಪಂದ್ಯ ಜಯವನ್ನು ದಾಖಲಿಸ್ತಾ ಇದ್ದಾರೆ ಸಾಪ್ ಬ್ರೈಟ್ ಸ್ಟಾರ್ ತಂಡ. ಅಭಿನಂದನೆಗಳು, ಧನ್ಯವಾದಗಳು ರಾಜಧಾನಿ ಮೈಸೂರು ತಂಡಕ್ಕೆ. ಕ್ವಾರ್ಟರ್ ಫೈನಲ್ ಪಂದ್ಯ ಕೂಡ ಅತ್ಯುತ್ತಮ ಜಯವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ನಾಳೆ ಮತ್ತೆ ಪಂದ್ಯಕೂಟ ಮುಂದುವರಿಕೆಯನ್ನು ಕಾಣುತ್ತೆ. ಬಂದಂತ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ತುಂಬ ಹೃದಯದ ಒಂದು ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಈ ದಿನದ ಪಂದ್ಯಕೂಟ ಮುಗಿಸ್ತಾ ಇದ್ದಾವೆ.